ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಡಿಯೋದ ಎರಡನೇ ವಿಡಿಯೋ ಇದು. ಮಿನಿ ವ್ಲಾಗ್ ಅಂತ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ. ಇದು ಎರಡನೇ ವಿಡಿಯೋ. ಇವತ್ತು ಎರಡನೇ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈಗ ಅರ್ಧ ಗಂಟೆಗಿಂತ ಮುಂಚೆ ಸಿಕ್ಕಾಬಟ್ಟೆ ಮಳೆ ಬಂತು ನೋಡಿ. ಅಂದ್ರೆ ಒಂದು 4 ರಿಂದ 5 ದಿವಸ ಹಿಂದೆ ಸಿಕ್ಕಾಬಟ್ಟೆ ಮಳೆ ಕಡಿಮೆ ಆಗಿತ್ತು. ಅಂದ್ರೆ ರಾಗಿ ಹಾಕಿದ್ದು ಮತ್ತೆ ಹೊಲ ಉಳಿಸಿದ್ದು ಸಿಕ್ಕಾಬಟ್ಟೆ ಎಲ್ಲಾರ್ದು ಇತ್ತು. ಮಳೆ ಮಳೆ 10 ದಿವಸದಿಂದ ಮಳೆ ಹೋಯ್ದ್ರಲ್ಲ, ಸಿಕ್ಕಾಬಟ್ಟೆ ಮಳೆ. ಇವತ್ತೊಂದು ಚಿಕ್ಕಬಟ್ಟೆ ಜೋರ್ ಮಳೆ ಬಂತು. ಈಗ ಇಲ್ಲಿ ನೋಡಿ, ಹೊಲದಲ್ಲಿ ರಾಗಿ ಹಾಕಿ ನಾಟಿ ಸಸಿ ಎಲ್ಲ ಮಾಡಿದ್ರು. ಅವ್ರಿಗಂತೂ ಒಳ್ಳೆ ಅವತ್ತು ಮಳೆನೆ ಅಂತ ಹೇಳ್ಬೋದು. ಈಗ ಎಲ್ಲಾ ಕಡೆ ಹಸಿರು ಚೆನ್ನಾಗಿ ಇದಾಗ್ತಾ ಇದೆ ಇವತ್ತು. ಮಳೆ ಅಂತೂ ಚೆನ್ನಾಗ್ ಬಂತು. ಈ ತುಂಬಾ ದಿವಸದಿಂದ ಮಳೆ ಕಡಿಮೆ. ತುಂಬಾ ದಿವಸದಿಂದ ಮಳೆ ಇರ್ಲಿಲ್ಲ. ಒಂದು 15 ರಿಂದ 18 ದಿವಸ ಆಯ್ತು ಅಂತ ಕಾಣುತ್ತೆ ಮಳೆ ಬಂದು. ಭೂಮಿ ಎಲ್ಲ ಆಲ್ಮೋಸ್ಟ್ ಬರಡಾಗಿ ಹಾಕಿದ ಬೆಳೆಗಳೆಲ್ಲ ಒಣಗ ಸ್ಟೇಜ್ಗಂತೂ ಬಂದಿತ್ತು. ಸದ್ಯ ಇವತ್ತು ಮಳೆ ಅಂತೂ ಚೆನ್ನಾಗಿ ಮಳೆ ಹೋಯ್ತು. ಇವತ್ತಂತೂ ರೈತರು ತುಂಬಾನು ಖುಷಿ ಪಟ್ಟಿದ್ದಾರೆ. ನಾನು ಇವತ್ತು ಬೆಳಗಿಂದ ಏನ್ ಮಾಡ್ದೆ ಅಂತ ಹೇಳ್ಬಿಟ್ಟು ಒಂದ್ ಸಣ್ಣ ವಿಟಿ ಇದೆ, ಅದನ್ನ ನೋಡಿ ಮುಂದೆ. ಇದು ಸಂಜೆ ವ್ಲಾಗ್, ಯಾಕಂದ್ರೆ ಬೆಳಗಿಂದ ಟೈಮ್ ನಂಗೆ ಸಿಕ್ಕಿಲ್ಲ ಕೆಲಸ ಅಂತ ಹೋಗಿದ್ದೆ. ಅದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ವಿಡಿಯೋ ಮಾಡಿಟ್ಟೆ, ಅದನ್ನು ತೋರ್ಸ್ಲಿಕ್ಕೆ. ಒಬ್ಬ ಬಡ ಕುಟುಂಬದ ರೈತ ಯಾವ ರೀತಿ ತನ್ನ ಜೀವನನ ನಡೆಸ್ತಾನೆ, ನಡೆಸ್ಲಿಕ್ಕೆ ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಅದನ್ನು ತೋರ್ಸ್ಲಿಕ್ಕೆ ನಿಮ್ಗೆ. ಅದನ್ನು ನೋಡ್ಕೊ ಬರ್ರಂತೆ. ನೋಡಿ, ಇವಾಗ ರಾಗಿ ಎಲ್ಲ ನೋಡಿ, ರಾಗಿ ಫಸಲು ಇದು ಸಿಕ್ಕಾಬಿಟ್ಟೆ ತುಂಬ ನೆನ್ನೆ ಮೊನ್ನೆ ಎಲ್ಲ ಒಣಗೋಗೋ ಸ್ಟೇಜಿಗೆ ಬಂದಿತ್ತು ಈ ಕಡೆ ಸೈಡು. ಇವಾಗ ನೋಡಿ ಸ್ವಲ್ಪ, ಈಗ ಅರ್ಧ ಗಂಟೆ ಮಳೆ ಹೋಯ್ದಿರೋದ್ರಿಂದ ಸ್ವಲ್ಪ ಒಂದ್ ಮಟ್ಟಿಗೆ ತಕ್ಕ ಮಟ್ಟಿಗೆ ರಾಗಿ ಎಲ್ಲ ಚೆನ್ನಾಗಿದೆ ಈಗ ಸದ್ಯಕ್ಕೆ. ನೋಡಿ, ಇವನ್ ನಮ್ ಗುಂಡ ಐ ಇವನ್ ಗುಂಡ. ಈ ನಮ್ಮನೆ ಸಣ್ಣ ಕುಟುಂಬದಲ್ಲಿ ಇವನು ಒಬ್ಬ ಅತಿಥಿ ಅಲ್ಲ, ನಮ್ಮನೆಯವನೇ ಅವನು. ಗುಂಡ ಅಲ್ಲೋ ಗುಂಡ, ಐ ಮಾಡು ಬಾ. ಅಂದ್ರೆ ಭಯ ಬಿದ್ದು ಓಡಾಯ್ತ ಗುಂಡ ಇವನು. ರಾಗಿ ಹೊಲದಲ್ಲೆಲ್ಲ ಸಿಕ್ಕಾಬಟ್ಟೆ ನೀರ್ ಬಿಂದು ಸಿಕ್ಕಾಬಟ್ಟೆ. ನಮ್ಗಂತೂ ಇವತ್ತು ತುಂಬಾನೇ ಖುಷಿ ಆಯ್ತು. ಹೊಲಕ್ ನೀರ್ ಹಾಯಿಸ್ಬೇಕಾಗಿತ್ತು, ಬಟ್ ಪರವಾಗಿಲ್ಲ. ಇವತ್ತು ತುಂಬಾ ಎಷ್ಟೋ ರೈತರು ನಮ್ಮ ಹಾಸನ್ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಯಾರೇ ಇರ್ಲಿ, ಅವ್ರೆಲ್ಲರಿಗೂ ಇವತ್ತೊಂದು ಫುಲ್ ಖುಷಿ ಆಗಿದೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಮಳೆ, ಅಷ್ಟು ಚೆನ್ನಾಗಿ ಮಳೆ ಹೋಗಿದೆ. ಒಂದ್ ಅರ್ಧ ಗಂಟೆ 3/4 ಗಂಟೆ ಮಳೆ ಬಿತ್ತು. ಆದ್ರೂನು ಅಂತ ಸಖತ್ತಾಗಿರೋ ಮಳೆ ನೋಡಿ. ಅಲ್ಲಿ ಈಗ ಮೊನ್ನೆ 2 ದಿವಸದಿಂದ ಹಾಕಿದ್ರು, ರಾಗಿ ಹಾಕಿದ್ ಹೊಲ ಇದು. ಈಗ ನಾಳೆ ನಾಡಿದ್ರಲ್ಲಿ ಒಂದ್ ಸ್ವಲ್ಪ ರಾಗಿದು ಸಣ್ಣ ಕೂರು ಇದು ಅಂತ ಏನ್ ಹೇಳ್ತೀವಿ, ಅದು ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ನೀರ್ ಸಿಕ್ಕಲ್ಲ. ಇವತ್ತು ನೀರ್ ಹಾಯಿಸಿದ್ದಾರೆ ಬೆಳಿಗ್ಗೆ, ಹುಟ್ಲಿ ರಾಗಿ ಅಂತ ಹೇಳ್ಬಿಟ್ಟು. ಆದ್ರೆ ಸದ್ಯ ಇವತ್ತು ಮಳೆ ಬಂದಿರೋದ್ರಿಂದ ಪಾಪ ಎಷ್ಟೋ ಜನಕ್ಕೆ ಅವ್ರ ಮುಖದಲ್ಲಿ ನಗು ಕಂಡಿದೆ. ನಿಮ್ಮ ಸಣ್ಣ ಮಗಳು ನೋಡಿ, ಏನ್ ಬೇಕೋ ಈಗ ಹಾಕಿರೋದು ಒಂದ್ ಡ್ರೆಸ್ಸು, ಅದ್ರ ಮೇಲಿರೋದು ಬೇರೆ ಸಿಕ್ಕಾಬಿಟ್ಟು ಕಿತ್ತಾಪತಿ. 5 ನಿಮಿಷ ಕಾಲ್ ನಿಲ್ಲಲ್ಲ, ಕೈ ನಿಲ್ಲಲ್ಲ, ಮಾತು ನಿಲ್ಲಲ್ಲ. ಎಲ್ ಬೇಕು ಒಂದು ಟೈಮು 5 ನಿಮಿಷ ಸುಮ್ನೆ ಇರಲ್ಲ ನೋಡಿ. ಮಳೆ ಬಂದ್ ಸಿಕ್ಕಾಬಿಟ್ಟೆ ನೀರು, ಭೂಮಿ ಹಿಂಗಿ ಜಾಸ್ತಿ ಆಗಿರುವಂತ ನೀರಿದು. ಇಲ್ಲೊಂದು ರಾಗಿ ಸೊಸೆ ಹಾಕಿದ್ರು. ನಮ್ ಕಡೆ ಜಾಸ್ತಿ ರಾಗಿ ಬೆಳಿತೀವಿ. ಕೆಲವು ವಿಡಿಯೋದಲ್ಲಿ ನಾನು ಈ ತರ ಹೇಳಿದ್ರೆ ಕೆಲವರು ಅನ್ಕೋಬಹುದು ನಾವು ರಾಗಿ ಬೆಳಿತೀವಿ ಅಂತ. ಬಟ್ ರಾಗಿ ಸೊಸಿ ನೆಡುವಾಗೆಲ್ಲ ನಾವು ಟ್ರ್ಯಾಕ್ಟರ್ ಬಿಡ್ತಾರೆ. ಅದ್ರ ರೇರ್ ಅಪರೂಪ ಈ ತರ ರಾಗಿ ಹಿಂದೆಲ್ಲ ರಾಗಿನ ಒಗ್ಗ ಅಂತ ಉಯ್ತಿದ್ರು. ಒಗ್ಗ ಉಯ್ದು ಅದು ಒಂದ್ ತಿಂಗಳು 1.5 ತಿಂಗಳು ಆದ್ಮೇಲೆ ಅದನ್ನ ಕಿತ್ತು ಸೊಸಿ ಅಂತ ನೆಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಿಗೆ ಒಂದು 5 ರಿಂದ 10 ವರ್ಷಗಳಿಂದ ಕಡಿಮೆ ಆತರ ರಾಗಿ ಸೊಸಿ ಕಿತ್ತು ಅದನ್ನ ಒಟ್ಲುವುದು, ಒಗ್ಗ ಉಯ್ದು ಅದನ್ನ ಸೊಸಿ ಹಸುಗಳ ಕೈಲಿ ಗೆಣೆ ಹೊಡ್ಸಿ ಅದೆಲ್ಲ ಮಾಡ್ತಾ ಇದ್ರು ಕಡಿಮೆ. ಹಂಗಾಗಿ ಈ ಸರಿ ಎಲ್ಲ ನಮ್ ಪಕ್ಕದ ಹೊಲದವರು ಒಗ್ಗ ಉಯ್ದು ರಾಗಿ ಎಲ್ಲಾನು ಕಿತ್ತು ಸೊಸಿ ನೆಟ್ಟು ಇದನ್ನ 5 ದಿವಸ ಆಯ್ತು ಸೊಸಿ ನೆಟ್ಟಿ ಅನ್ಸುತ್ತೆ. ಆಲ್ರೆಡಿ ಒಂದ್ಸರಿ ನೀರ್ ಹಾಯಿಸಿದ್ರು. ಬಟ್ ಇವತ್ತಂತೂ ಅವ್ರಿಗೆ ಆಲ್ರೆಡಿ ಇವತ್ತು ಹಾಯ್ಸಕ್ಕೆ ಟ್ರೈ ಮಾಡ್ತಾ ಇದ್ರು. ಇವತ್ತು ಮಳೆ ಬರೋದ್ರಿಂದ ತುಂಬಾ ಉಪಯೋಗ ಇವ್ರಿಗೆ.
ನಮ್ ಸಣ್ಣ ಮಗಳು ಹೇಳಿದ್ನಲ್ಲ ಲಟ್ವಿ ಅಂತ, ನೋಡಿ ಅಂದ್ರೆ ಲಟ್ವಿ ಅಂತಂದ್ರೆ ಮನೇಲಿ ಎಷ್ಟೋ ಅಷ್ಟೇ, ಹೊರ್ಗಡೆ ಮಾತ್ರ ಯಾರ ನೆಂಟ್ರು ಮನೆಗೆ ಮತ್ತೆ ನಾವು ಊರಿಂದ ಹೊರಗಡೆ ಇದೆ ಅಂತ ಹೇಳಿದೀನಿ. ಎಲ್ಲಾರು ಯಾರಾದ್ರೂ ಹೊರ್ಗಡೆಯಿಂದ ಬಂದ್ರೆ, ನೆಂಟ್ರು ಬಂದ್ರೆ ಅಥವಾ ನಮ್ಮ ರಿಲೇಟಿವ್ ಯಾರು ಬಂದ್ರೆ ಅವ್ರ ಜೊತೆ ಯಾರಾದ್ರೂ ಮಾತಾಡಲ್ಲ, ಕಡಿಮೆ ಮಾತಾಡೋದು. ಒಬ್ಳೆ ಇದ್ರಂತೂ ಫುಲ್ ಅವಳೆ ದಾಂದ್ಲೆ. ಏನೇ ಹೇಳ್ತೀನಿ ಅಂತ ಹೇಳ ಮನೆ. ಅಪ್ಪ ನನ್ ಮರ್ತು ಹೋದೆ. ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿ ಕಾಣ್ತಿದೆ ನೋಡಿ, ಆ ಸಣ್ಣ ವಿಡಿಯೋದಲ್ಲಿ ತೋರಿಸಿದೀನಿ, ಮಿನಿ ವ್ಲಾಗ್ ಅಂತ ಮಾಡಿದ್ದೆ. ಅದ್ರಲ್ಲೂ ಇದೇ ನಮ್ದು ಮನೆ. ಈ ಬಡ ಈ ನಿಮ್ಮ ಸಣ್ಣ ಸ್ನೇಹಿತನ ಸಣ್ಣ ಮನೆ, ಅಕ್ಕಿ ಗೂಡು ಅಂತಾನೆ ಹೇಳ್ಬೋದು, ಶ್ರಮದ ಗೂಡು. ಪ್ರತಿ ಸಾರಿ ನಾವು ವಿಡಿಯೋ ಮಾಡಿದಾಗೆಲ್ಲ ಶ್ರಮದ ಗೂಡು ಅಂತ ಹೇಳಿದೀನಿ. ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇನ್ನೊಂದು ಪ್ರತಿಯೊಬ್ಬ ಕಷ್ಟ ಅನುಭವಿಸಿರುವಂತ ಪ್ರತಿಯೊಬ್ಬರಿಗೂ ಗೊತ್ತು ಇದ್ರ ಬಗ್ಗೆ. ಸಣ್ಣ ಮನೆ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಗೂ ಸಪೋರ್ಟ್ ಮಾಡಿ, ನಾವು ನಿಮ್ಗೆ ಒಂದ್ ದಿವಸ ಸಪೋರ್ಟ್ ಖಂಡಿತ ಮಾಡೇ ಮಾಡ್ತೀವಿ. ಬನ್ನಿ, ಆಗ್ಲೇ ಹೇಳ್ದಾಗೆ ವಿಡಿಯೋನ ಬೆಳಗಿಂದ ಒಂದು ಕೆಲ್ಸಕ್ಕೆ ಹೋಗಿದೆ ಅಂತ ಹೇಳ್ದೆ, ಆ ವಿಡಿಯೋ ನೋಡ್ಕೊ ಬರುವಂತೆ.